ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವ್ ಇವತ್ತು ಬಂದಿದೀವಿ, ನಂದಿ ಹಿಲ್ಸ್ ಬಂದಿದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ ಮಾತ್ರ. ನೋಡ್ಬೇಕು, ನೀವು ಹಿಂದೆ ನೋಡ್ತಾ ಇರ್ಬೋದು ವ್ಯೂ. ಸನ್ರೈಸ್ ನೋಡಕ್ಕೆ ಅಂತ ಬಂದಿದ್ವಿ, ಸನ್ರೈಸ್ ಕೂಡ ನೋಡಕ್ ಆಗಿಲ್ಲ. ಬಿಡು. ನೋಡಿ ಎಷ್ಟು ಚೆನ್ನಾಗೈತೆ. ಫುಲ್ ಫಾಗ್ ಐತೆ, ಹಂಗಂದ್ಬಿಟ್ಟು ಕಾಣ್ತಾ ಇರಲ್ಲ. ನೆಕ್ಸ್ಟ್ ಟೈಮ್ ಮಧ್ಯಾಹ್ನ ಟೈಮ್ ಬರ್ತೀನಿ, ಸಖತ್ತಾಗಿರುತ್ತೆ ಅವಾಗ. ನೋಡ್ಗುರು, ವ್ಯೂ ಪಾಯಿಂಟ್ ಮಾತ್ರ ಯಾವ ತರ ಇದೆ ಅಂತ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸರಿ ಸೈಡ್ ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತೀನಿ ನಾನು. ನೋಡಿ ಯಾವ ತರ ಇದೆ, ಸಖತ್. ಫಾಗ್ ಮಾತ್ರ ಚಿಂದಿ ಆಗೈತೆ, ಸಖತ್ತಾಗೈತೆ ಮಾತ್ರ. ನೀವು ಕೂಡ ಒಂದ್ ಕಿತ ಟ್ರೈ ಮಾಡಿ, ಆಯ್ತಾ? ನೋಡಿ ಯಾವ ರೇಂಜ್ಗೆ ಇದೆ ನೋಡಿ. ಸಖತ್ತಾಗೈತೆ ಮಾತ್ರ. ನೀವು ಒಂದ್ ಕಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಗುರು, ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಯಾವ ತರ ಕ್ರೌಡ್ ಐತೆ ಅಂದ್ರೆ ಏನೋ ನೋಡಕ್ಕೂ ಆಯ್ತಾ ಇಲ್ಲ. ಇಲ್ಲೊಂದ್ ಸ್ವಲ್ಪ ಫ್ರೀ ಸಿಕ್ಕಿದೆ, ನೋಡ್ಕೊಂಡ್ಬಿಡೋಣ ಇರಿ. ನಿಮಿಷ ಇರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ. ಫುಲ್ ಸಖತ್ತಾಗಿದೆ ಇಲ್ಲೂ ಕೂಡ. ಇಲ್ಲಿಗೆ ಬರ್ಬೇಕಾಗಿತ್ತು ನಾವು. ಅಲ್ಲೆಲ್ಲ ಫಾಗಲ್ಲಿ ಸುತ್ತಾಡ್ಕೊಂಡ್ ಫೋಟೋ ಎತ್ಕೊಂತ ಇದೀವಿ. ಇಲ್ಲಿಗೆ ಬರ್ಬೇಕಾಗಿತ್ತು ನಾವು ಫಸ್ಟು. ನೋಡಿ ಯಾವ ತರ ಐತೆ, ಇಲ್ಲೇ ಯಾವ ತರ ಐತೆ ವ್ಯೂ. ಇನ್ನ ಸನ್ರೈಸ್ ಎಲ್ಲಾದ್ರೂ ಆಗಿದ್ರೆ ಯಾವ ತರ ಇರೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಂಗೆ ಸನ್ರೈಸ್ ಆಗೈತೆ, ಆದ್ರೆ ನಮ್ಗೆ ಫಾಗ್ ಇರೋದ್ರಿಂದ ಕಾಣಿಸಿಲ್ಲ. ಫಾಗ್ ಒಂದಿಲ್ಲ ಅಂತಿದ್ರೆ ಸನ್ರೈಸ್ ಕೂಡ ನೋಡ್ಬೋದಾಗಿತ್ತು. ಟಾಪ್ ಅಲ್ಲಿ ಇನ್ನ ಟಾಪ್ ಹೋಗೋಣ ಬನ್ನಿ, ನೋಡೋಣ. ಬಂದ್ಬಿಟ್ಟು ಏನೋ ನೋಡ್ದೆ ಹೋಗೋದ್ರೆ ಹೆಂಗೆ, ಎಲ್ಲ ತೋರಿಸ್ತೀನಿ ಬನ್ನಿ, ನೋಡೋಣ. ಫಾಗ್ ಹೋಗೋ ಗಂಟ ವೆಯ್ಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಆದ್ರೆ ಫಾಗ್ ಹೋಗೋ ಗಂಟ ವೆಯ್ಟ್ ಮಾಡ್ಬಿಟ್ಟು ತೋರಿಸ್ತೀನಿ, ಇಲ್ಲ ಅಂದ್ರೆ ತೋರ್ಸಲ್ಲ. ಇಲ್ಲೂ ಕೂಡ ಒಂದ್ ಚೆನ್ನಾಗಿದೆ ಬನ್ನಿ. ಮೋಸ್ಟ್ಲಿ ಪಾರ್ಕ್ ಮಾಡಿದ್ದಾರೆ. ಸಖತ್ತು ಹಾ, ನೋಡಿ ನೋಡಿ ಯಾವ ತರ ಐತೆ ಅಂತ ನೋಡಿ. ಇಲ್ಲಿ ಸಖತ್ ಐತೆ ಮಾತ್ರ ವ್ಯೂ ಪಾಯಿಂಟು. ಇಲ್ಲಿ ಯಾವ್ದೋ ಹೌಸ್ ಇದೆ. ಸರ್, ಇದು ಪಾರ್ಕ್ ಅಲ್ಲ, ಹೌಸ್ ಕೆಳಗಡೆ ಇತ್ತು. ಆಕ್ಚುಲಿ ಪಾರ್ಕ್ ಕೆಳಗಡೆ ಇತ್ತು, ಇದು ಯಾವ್ದೋ ಹೌಸ್. ಈ ಕಡೆ ಫಾಗು, ಮತ್ತೆ ಈ ಕಡೆ ಒಂದು ವ್ಯೂ ಪಾಯಿಂಟ್ ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡ್ಬೇಕು. ಫಾಗ್ ಸ್ವಲ್ಪ ಹೋದ್ರೆ ಸಖತ್ತಾಗಿರುತ್ತೆ. ವ್ಯೂ ಪಾಯಿಂಟ್ ಮಾತ್ರ ಚೆನ್ನಾಗಿರುತ್ತೆ. ಸೇಮ್ ಯಾವ ತರ ಕಾಣುತ್ತೆ ಅಂದ್ರೆ ಮೈಸೂರು ಬೆಟ್ಟ ಇಂದ ನೀವು ಮೈಸೂರು ಬೆಟ್ಟ ಮೇಲೆಯಿಂದ ಕೆಳಗಡೆ ನೋಡಿದ್ರೆ ಯಾವ ತರ ಇರುತ್ತೆ, ಸೇಮ್ ಅದೇ ತರ ಕಾಣುತ್ತೆ. ಇಲ್ಲಿಂದ ನೋಡಿದ್ರೆ ಸೇಮ್ ಅದೇ ತರ ಕಾಣುತ್ತೆ. ಮೈಸೂರು ಚಾಮುಂಡಿ ಬೆಟ್ಟದಿಂದ ನೀವು ಯಾವ ತರ ನೋಡಿದ್ರೆ ಯಾವ ತರ ವ್ಯೂ ಪಾಯಿಂಟ್ ಇರುತ್ತೆ, ಸೇಮ್ ಅದೇ ಟೈಪ್ ಇರುತ್ತೆ. ಸಖತ್ತಾಗಿದೆ ಮಾತ್ರ. ಗಾಯ್ಸ್, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ನೋಡೋಣ. ಇಲ್ಲೂ ಚೆನ್ನಾಗಿದೆ. ಫಾಗ್ ಒಂದಿದೆ, ಇನ್ನ ಫಾಗ್ ಹೋಗಿಲ್ಲ. ಫಾಗ್ ಒಂದ್ ಹೋಗಿದ್ರೆ ಸಖತ್ತಾಗಿರೋದು. ಏನ್ ಮಾಡ್ತೀರಾ, ಫಾಗ್ ಒಂದ್ ಹೋಗಿಲ್ಲ. ನೋಡಿ ಮನೆ ನೋಡಿ, ಫುಲ್ ಹಳೆ ಕಾಲದ ಮನೆ. ಫ್ರಂಟ್ ಈ ಕಡೆ ಇರೋದು ನೋಡಿ. ಇಲ್ಲಿದೆ ನೋಡಿ ಫ್ರಂಟ್ ಈ ಕಡೆ ಇರೋದು. ಬ್ಯಾಕ್ ಸೈಡ್ ಇಂದ ಬಂದ್ವಿ. ಬನ್ನಿ ಹೋಗೋಣ, ಕೆಳಗಡೆ ಹೋಗೋಣ ಬನ್ನಿ. ಇನ್ನ ತುಂಬಾ ವ್ಯೂ ಪಾಯಿಂಟ್ ಇದೆ ತೋರ್ಸೋದು. ಅದನ್ನೆಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋಣ. ಇಷ್ಟೇ ಅನ್ಸುತ್ತೆ ವ್ಯೂ ಪಾಯಿಂಟ್. ಇನ್ನ ವ್ಯೂ ಪಾಯಿಂಟ್ ಏನು ಇಲ್ಲ ಅಂತ ಅಂದ್ಕೊಂತೀನಿ. ಮ್ಯಾಪ್ ಇದ್ದಿದ್ರೆ ಮ್ಯಾಪ್ ನೋಡ್ಕೊಂಡು ವ್ಯೂ ಪಾಯಿಂಟ್ಗೆಲ್ಲ ಈಸಿಯಾಗಿ ಹೋಗ್ಬೋದು. ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ. ನೋಡೋಣ, ಇದು ಇಲ್ಲೊಂದು ಸಕ್ಕದಾಗಿದೆ ವ್ಯೂ ಪಾಯಿಂಟು.
ಇರು ಮತ್ತೆ ಇದೊಂದು ಪಾಳ್ ಬಿದ್ದು ಬಂಗ್ಲೆ ಹೇಳ್ಬೇಕು ಅಂದ್ರೆ ಬಂಗ್ಲೆ ಇಲ್ಲೇ ಅಂತ ಬರುತ್ತೆ. ಜಸ್ಟ್ ಒಂದು ಮನೆ ತರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಉಳ್ಕೊಳಕ್ಕೆ, ಇಲ್ಲಿ ಸ್ಟೇ ಮಾಡೋಕೆ ಅಂತ ಮನೆಗಳೆಲ್ಲ ಇದೆ. ಇಲ್ಲೇನು ಕೆಳಗಡೆ ಹೋಗಕ್ಕೆ ಭಯ ಆಯ್ತೈತೆ. ಇಲ್ಲಿ ನೋಡಿ ಓಪನ್ ಇದೆ, ಒಳಗಡೆ ಹೋಗಕ್ಕೆ ಭಯ ಆಗ್ತೈತೆ. ಬೇಡ ಬನ್ನಿ, ಯಾರಿಗ್ ಬೇಕು ಮತ್ತೆ. ನೋಡಿ ಸಕ್ಕತ್ತಾಗಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಶೇರು ಮತ್ತೆ ಕಾಮೆಂಟ್ ಮಾಡಿಬಿಡಿ. ಮತ್ತೆ ಒಂದು ಲೈಕ್ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.